ವಿಶೇಷದ್ರ ಜೊತೆ ಸೇರ್ಕೊಂಡ್ರಿ, ಎಲ್ಲ ಮಾಡಿದ್ರಿ. ನೀವು ಸಹ ನಿರ್ದೇಶಕನಾಗಿ ಸೇರ್ಕೊಂಡ್ರಿ, ಸಹಾಯಕ ನಿರ್ದೇಶಕನಾಗಿ ಸೇರ್ಕೊಂಡಿದ್ದು. ಸೇರ್ಕೊಂಡ ಮೇಲೆ ನಿಮಗೆ ಅಲ್ಲಿ ಮಾರ್ಗ ಸುಲಭ ಅಂತೂ ಆಗಿರಲಿಲ್ಲ ಅಂತ ಕಾಣ್ತದೆ. 3 ತಿಂಗಳಲ್ಲಿ ನೀವು ಸಹ ನಿರ್ದೇಶನ ಆಗಬೇಕು ಅಂದರೆ ನಿಮ್ಗೆ ಏನೇನು ಎಫರ್ಟ್ ಮಾಡಬೇಕಾಗ್ಬಿಟ್ಟು ಏನೇನು? ಇಲ್ಲ, ಅದೊಂದು ರೀತಿ ಬೇರೆ ಎಫರ್ಟು. ಅಂದರೆ ಈಗಿನ ಫೆಸಿಲಿಟಿ ಅಷ್ಟಿರಲಿಲ್ಲ. ಅಂದರೆ ಈಗ ಒಂದು ಶೂಟಿಂಗ್ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಬ್ಬ ಇರಲೇಬೇಕು. ಕಾಸ್ಟ್ಯೂಮರ್ ಇರ್ತಾರೆ, ಹೇರ್ ಸ್ಟೈಲಿಸ್ಟ್ ಇರ್ತಾರೆ, ಸೆಟ್ಟಿಗೆ 2-3 ಜನ ಇರ್ತಾರೆ, ಅಸೋಸಿಯೇಟ್ ಡೈರೆಕ್ಟ್ರು 3-4 ಜನ ಇರ್ತಾರೆ. ಸೊ ಆ ಡಿಪಾರ್ಟ್ಮೆಂಟಿಗೆ ಹೆಚ್ಚಿನ ಜನ ಇರ್ತಾರೆ. ಆವಾಗ ಆಗಿರಲಿಲ್ಲ. ಅಂದರೆ ಪರ್ಟಿಕ್ಯುಲರಾಗಿ ಸೆಟ್ಗೆ ಅಂದರೆ ಒಬ್ಬನೇ ಸಹ ನಿರ್ದೇಶಕರು ನಾವಿಬ್ಬರೇ ಇದ್ದಿದ್ದು. ಸಹಾಯಕ ನಿರ್ದೇಶಕನಿಗೆ ಕಾಸ್ಟ್ಯೂಮರ್ ಅಂತ ಸಪ್ರೇಟ್ ಇರ್ತಿಲ್ಲ, ಹೇರ್ ಸ್ಟೈಲಿಸ್ಟ್ ಅಂತ ಸಪ್ರೇಟ್ ಇರ್ತಿರಲಿಲ್ಲ. ಸೊ ಎಲ್ಲ ಕೆಲವು ಸಲ ಕಾಸ್ಟ್ಯೂಮ್ ಕೆಲಸನೂ ನಾವೇ ಆಗೋ ಪರಿಸ್ಥಿತಿ ಸಂದರ್ಭ ಬರ್ತಿತ್ತು. ಅದು ನಮಗೇನು ಅನ್ನಿಸ್ತಿಲ್ಲ. ಅದು ನಮ್ಮ ಪಾರ್ಟ್ ಆಫ್ ದ ಜಾಬ್ ಅಂತ ಅನ್ನಿಸ್ತಿತ್ತು. ಅಂದರೆ ನಮ್ಮ ಕೆಲಸ ಅಲ್ಲ ಅಂತ ಯಾಕಂದರೆ ಆ ವ್ಯವಸ್ಥೆಗಳು ಇರಲಿಲ್ಲ ಆಗ. ಸೊ ಆ ಪಾರ್ಟ್ ಆಫ್ ದ ಜಾಬ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಆ ಕಾಸ್ಟ್ಯೂಮರ್ ಅಂತ ಇರಬೇಕು, ಹೇರ್ ಸ್ಟೈಲಿಸ್ಟ್ ಅಂತ ಇರಬೇಕು, ಆ ರೀತಿ ಎಲ್ಲ ಆವಾಗ ಇರಲಿಲ್ಲ. ಎಲ್ಲ ಕೆಲಸ ಹಂಚ್ಕೊಂಡು ಪ್ರತಿಯೊಬ್ಬರು ಮಾಡಬೇಕಾಯ್ತು. ಅದನ್ನು ನಾವು ಮಾಡ್ತಾಯಿದ್ವಿ. ಅಂದರೆ ಇವಾಗ ಗಾಡಿಗಳಿತ್ತು, ಅವಾಗ ನನ್ನ ಹತ್ರ ಗಾಡಿ ಇರಲಿಲ್ಲ. ಬಸ್ಸಲ್ಲೇ ಓಡಾಡಬೇಕಾಗಿತ್ತು. ಶೂಟಿಂಗ್ ಬೆಳಿಗ್ಗೆ 6 ಗಂಟೆಗೆ ಶೂಟಿಂಗ್ ನಡೆಯೋದು, ರಾತ್ರಿ 1 ಗಂಟೆ 12 ಗಂಟೆಗೆ ಪ್ಯಾಕಪ್ ಆಗ್ತಿತ್ತು. ಯಾವುದೋ ಒಂದು ಟಿಗಳನ್ನ ಹಿಡ್ಕೊಂಡು, ಯಾವುದೋ ಗಾಡಿಗಳನ್ನ ಹಿಡ್ಕೊಂಡು ಬರಬೇಕಿತ್ತು. ಅಲ್ಲಿಂದ ಸುಮಾರು ಕೆಲವು ಸಲ ನಡ್ಕೊಂಬಂದಿದ್ದೂ ಇದೆ. ಸುಮಾರು 8-10 ಕಿಲೋಮೀಟ್ರ್ ನಡ್ಕೊಂಡು ಮನೆ ಸೇರಿದ್ದೂ ಇದೆ. ಮಧ್ಯರಾತ್ರಿ ಮನೆ ಸೇರ್ತಾಯಿದ್ವಿ. ಈ ಥರ ನಿರ್ದೇಶನ ಮಾಡ್ಕೊಂಡಿದ್ರಿ. ಬಟ್ ನೀವು ಕೆಲಸ ಮಾಡ್ತಿದ್ದು ಮಾತ್ರ ದಿಗ್ಗಜ ಆಗಿರುವಂತಹ ಪಿ ಶೇಷಾದ್ರಿ ಅವ್ರ ಜೊತೆ ನೀವು ಕೆಲಸ ಮಾಡಿ, ನೀವು 3 ತಿಂಗಳಲ್ಲಿ ಬಡ್ತಿ ಪಡೆದು ಸಹ ನಿರ್ದೇಶನ ಆಗಿ ಮತ್ತು ಬರಹಗಾರ ಕೂಡ ಆದ್ರಿ. ಆ ಪ್ರತಿಭೆನ ಅವ್ರು ಹೇಗೆ ಗುರುಸಿದ್ರು ಮತ್ತು ಅದು ನೀವು ಅದನ್ನು ಹೇಗೆ ಕನ್ವರ್ಟ್? ಅದು ನಾನು ಸಹಾಯಕ ನಿರ್ದೇಶಕನಾಗಿ ಕೆಲಸಕ್ಕೆ ಸೇರಿದೆ. ಶೂಟಿಂಗ್ ಇಲ್ಲದೇ ಇದ್ದಾಗ ಅವರು ಮನೆಗೆ ನಾವು ಹೋಗ್ತಿದ್ವಿ. ನಾನು ನನ್ನ ಜೊತೆಗಾರ ವೆಂಕಟೇಶ್ ಕೊಟ್ಟರು ನಾವು ಮನೆಗೆ ಹೋಗ್ತಿದ್ವಿ, ಅವ್ರ ಮನೆಗೆ ಹೋಗ್ತಿದ್ವಿ. ನೆಕ್ಸ್ಟು ಶೂಟಿಂಗ್ ಏನೇನು ಪ್ಲ್ಯಾನಿಂಗು. ಆವಾಗ ETV ಕನ್ನಡದಲ್ಲಿ ಕಣ್ಣಾ ಮುಚ್ಚಾಲೆ ಅಂತ ಧಾರಾವಾಹಿ ಮಾಡ್ತಿದ್ರು. ಈ ಕಡೆ ಸುವರ್ಣ ಏಷ್ಯಾನೆಟ್ ಕಾವೇರಿ ಅಂತ ಚಾನಲ್ ಇತ್ತು, ಇವಾಗ ಸುವರ್ಣ ಚಾನಲ್ಲು. ಅಲ್ಲಿ ನಿಕ್ಷೇಪ ಅಂತ ಒಂದು ಧಾರಾವಾಹಿ, ಅದು ಪೂರ್ಣಿಮಾ ರಾಜ್ಕುಮಾರ್ ಸರ್ ಬ್ಯಾನರಲ್ಲಿ ಬರ್ತಾ ಇದ್ದಿದ್ದ ಧಾರಾವಾಹಿ ನಿಕ್ಷೇಪ ಅಂತ ಧಾರಾವಾಹಿ. ಅದನ್ನು ಕೂಡ ಸರ್ ಡೈರೆಕ್ಟ್ ಮಾಡ್ತಿದ್ರು. 2 ಧಾರಾವಾಹಿಗಳಿಗೂ ನಾವು ಕೆಲಸಕ್ಕೆ ಸೇರಿಕೊಂಡು ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಿದ್ದೆ. ಅವರು ಫಸ್ಟ್ ಕಲಿಸಿದ್ದು ಶೂಟಿಂಗ್ ಪ್ಲ್ಯಾನಿಂಗ್ ಮಾಡ್ತಿದ್ರು. ಶೂಟಿಂಗ್ ಶೆಡ್ಯೂಲ್ ಹೆಂಗೆ ಹಾಕೋದು ಅದನ್ನು ನಮ್ಮ ಸೀನಿಯರ್ ಅಸೋಸಿಯೇಟ್ ಡೈರೆಕ್ಟ್ರು ಖಾನ್ ಅಂತಿದ್ರು. ಅವರು ಶೆಡ್ಯೂಲ್ಸ್ ಎಲ್ಲ ಹಾಕ್ತಿದ್ರು. ಸೊ ನಾನು ಅದನ್ನು ನೋಡ್ಕೋತಿದ್ದೆ. ಫಸ್ಟ್ ಟೈಮ್ ಏನು ಶೆಡ್ಯೂಲ್ ಹಾಕ್ತೀಯೇನಯ್ಯ, ಈ ರೀತಿ ಮಾಡಬೇಕು ಶೆಡ್ಯೂಲಿಂಗು ಅಂತ ಹೇಳಿ ಅವರು ಹೇಳಿಕೊಟ್ರು ಸರ್ ನನಗೆ. ಅವರೊಂದು ರೀತಿ ತಾಳ್ಮೆ, ಪ್ರತಿಯೊಂದೊಂದು ಕೆಲಸನೂ ಚಾಚು ತಪ್ಪದೆ ನೀಟಾಗಿ ನಮ್ಗೆ ಹೇಳ್ಕೊಡೋರು. ಬೆಳಿಗ್ಗೆ ಬಂದ ತಕ್ಷಣ ನಿಮ್ಗೆ ಕೆಲಸ ಏನಿದೆ, ನೀವೇನು ಮಾಡಬೇಕು, ಅಥವಾ ನಾವೇನಾದ್ರು ತಪ್ಪು ಮಾಡಿದಾಗೂ ಕೂಡ ಅವ್ರು ಬೈತಿರಲಿಲ್ಲ. ಯಾಕಂದರೆ ತಪ್ಪುಗಳ ಸಹಜ. ಇತ್ತಿದ್ದವರು ಎಲ್ಲಿ ತಪ್ಪು ಮಾಡಿದೆ ನೀನು, ಏನು ತಪ್ಪು ಮಾಡಬಾರ್ದು ಅನ್ನೋದನ್ನು ಅದು ಎಲ್ಲರೂ ಮುಂದೆ ಹೇಳ್ತಿಲ್ಲ ಅವರು. ಪ್ಯಾಕಪ್ ಆದಮೇಲೆ ನಾವು ಗಾಡೀಲಿ ಹೋಗ್ತಿರ್ಬೇಕಾದ್ರೆ, ನೋಡು ಇವತ್ತು ಈ ತಪ್ಪು ಮಾಡಿದ್ದೀರಾ ನೀವು, ಈ ಥರ ತಪ್ಪುಗಳು ಆಗಬಾರ್ದು, ಮುಂದೆ ನೋಡ್ಕೊಳ್ಳಿ ಅಂತ. ಈ 7 ವರ್ಷಗಳ ಕಾಲ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. 7 ವರ್ಷಗಳ ಕಾಲದಲ್ಲಿ ಅವರು ಯಾವತ್ತೂ ಜೋರಾಗಿ ಬೈದಿದ್ದು ನೋಡೇ ಇಲ್ಲ ನಾವು. ಅಂದರೆ ಅವರು ಕೆಲಸ ಮಾಡ್ತಿದ್ದು ಪ್ಯಾಟ್ರನ್ನು ಅದು ತುಂಬ ಈಸಿಯಾಗಿ ಅವ್ರಿಗೆ ಕಲಿಸೋ ರೀತಿ, ಅದೇ ನಮ್ಮ ಬದುಕನ್ನು ಕಟ್ಕೊಟ್ಟಿದೆ. ಅಂದರೆ ಅವ್ರ ಹತ್ರ ಕಲ್ತಿದ್ದ ಪಾಠನೇ ಅಂತ ಹೇಳ್ಬೋದು. ಬಹಳಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ, ಧಾರಾವಾಹಿಗಳನ್ನ ಮಾಡಿದ ಅನುಭವ ಇದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸುಬ್ಬಣ್ಣ ಅನ್ನೋ ಒಂದು ಧಾರಾವಾಹಿ, ಅದು ಕಾಶಿಯಲ್ಲಿ ಶೂಟ್ ಮಾಡಿದ್ದು. ಕಾಶಿಯಲ್ಲಿ ಅವತ್ತು ಶೂಟಿಂಗ್ ಹೋಗಿದ್ದು ಫಸ್ಟ್ ಟೈಮ್. ಕರ್ನಾಟಕ ದಾಟಿ ಒಂದು ಬೇರೆ ರಾಜ್ಯಕ್ಕೆ ಹೋದ ಅನುಭವ ಅದು. ಆ ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ಕಲಿಯೋಕ್ಕೆ ಸಿಗ್ತದೆ. ಅದು ಸ್ವಲ್ಪ ಪೀರಿಯಾಡಿಕ್ ಆದ್ದರಿಂದ
ಕಾಸ್ಟ್ಯೂಮ್ಸಿಂದ ಹಿಡಿದು ಅದರ ಪ್ರಾಪರ್ಟೀಸಿಂದ ಹಿಡಿದು ಅದು ಬೇರೆದೇ ರೀತಿಯ ಅನುಭವ. ಜೊತೆಗೆ ಅವರ ಸಿನಿಮಾಗಳು, ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿರೋ ಮೊದಲನೇ ಸಿನಿಮಾ ಅತಿಥಿ, ಪ್ರಕಾಶ್ ರೈ ಅಂತ ಒಬ್ಬ ದೊಡ್ಡ ನಟ, ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು. ದತ್ತಣ್ಣ ಅನ್ನೋ ಆರ್ಟಿಸ್ಟು. ದತ್ತಣ್ಣ ಅನ್ನೋ ಹಿರಿಯ ನಟ, ನಿಮಗೆಲ್ಲ ಗೊತ್ತಿರುತ್ತೆ. ಅಂಥ ಮೇರು ನಟರ ಜೊತೆ ನಾವು ಸಹ ನಿರ್ದೇಶಕನಾಗಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು. ಜೊತೆಗೆ ಪ್ರಕಾಶ್ ರೈ, ನೋಡೋಕ್ಕೆ ಭಯ ಆಗ್ತಿತ್ತು ಅವ್ರ ಹತ್ರ ಮಾತಾಡೋಕ್ಕೂ ಒಂದು ರೀತಿ ಹೆದರಿಕೆ. ಬಟ್ ಅದೆಲ್ಲ ದೊಡ್ಡ ಒಂದು ಒಳ್ಳೆಯ ಅನುಭವ. ಸಕಲೇಶ್ಪುರದಂಥ ಒಂದು ಜಾಗದಲ್ಲಿ ಒಂದು 20 ದಿನಗಳ ಒಂದು ಚಿತ್ರೀಕರಣ, ಅದು ಒಂದು ರೀತಿ ಮರೆಯೋಕ್ಕಾಗದೇ ಇರೋ ಅನುಭವ. ಅದರ ನಂತರ ಬೀರು ಅನ್ನೋ ಒಂದು ಒಳ್ಳೆಯ ಸಿನಿಮಾ. ಬುದ್ಧಿ ನೋಡಿ, ಬುದ್ಧಿ ಗಾಡಿ ಹೆಂಗೆ ಬುರ್ಕ್ಬಿಟ್ಟೈತೆ. ಅತಿಥಿ ಸಿನಿಮಾಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು, ಪಡೆದ ಸಿನಿಮಾ ಅದು, ರಾಷ್ಟ್ರ ಪ್ರಶಸ್ತಿ ಪಡೆದ ಸಿನಿಮಾ. ಮತ್ತೊಂದು ಬೇರು ಸಿನಿಮಾ, ಅದಕ್ಕೂ ಕೂಡ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಸಿನಿಮಾ. ಆ ಸಿನಿಮಾಗೂ ಕೂಡ ನಾನು ಕೆಲಸ ಮಾಡಿದೆ. ಅದರ ನಂತರ ತುತ್ತೂರಿ ಅನ್ನೋ ಸಿನಿಮಾ, ಅದು ಕೂಡ ರಾಷ್ಟ್ರ ಪ್ರಶಸ್ತಿ, ಮಕ್ಕಳ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ಪಡ್ಕೊಂಡಂಥ ಸಿನಿಮಾ. ಆ ಸಿನಿಮಾಗೂ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಅದರ ನಂತರ ಧಾರಾವಾಹಿಗಳಿಗೆ, ಮೌನರಾಗ ಅನ್ನೋ ಧಾರಾವಾಹಿಗಳಿಗೆ ಸಂಚಿಕೆ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಅದು ಒಂದು 800 ಸಂಚಿಕೆ ನಡೀತು. ಅದು ಒಂದು ರೀತಿ ಬದುಕು ಕಟ್ಟಿಕೊಟ್ಟಂಥ ಒಂದು ಧಾರಾವಾಹಿ ಅಂತ ಹೇಳ್ಬೋದು. ಆ ಧಾರಾವಾಹಿ ನಡಬೇಕಾದ್ರೆ ಮದುವೆನೂ ಆಯಿತು. ಸೊ ಹೀಗೆ ಒಂದು ಬದುಕನ್ನು ಕಟ್ಕೊಂಡಿದ್ದೆ ಪಿ ಶೇಷಾದ್ರಿ ಅವರ ಒಂದು ಕಂಪ್ನಿಯಲ್ಲಿ. ನನ್ನ ಬದುಕನ್ನು ಕಟ್ಕೊಟ್ಟಿದ್ದೆ ಪಿ ಶೇಷಾದ್ರಿ ಸರ್ ಮತ್ತು ಮೇಡಮ್ ಅನುಪಮ ಮೇಡಮ್, ಅವರು ಅನ್ನಪೂರ್ಣೆ ಅಂತ ಹೇಳ್ಬೋದು. ನಮ್ಮನ್ನು ಯಾವತ್ತೂ ಅಸಿಸ್ಟೆಂಟ್ ಡೈರೆಕ್ಟರು, ಸಹಾಯಕ ನಿರ್ದೇಶಕರು ಅಂತ ಅವ್ರು ಯಾವತ್ತೂ ನೋಡಿಲ್ಲ. ಮನೆ ಮಕ್ಕಳ ಥರ ಇರೋರು. ನಮ್ಮ ಊಟ ತಿಂಡಿ ಕಾಫಿ ಟೀ ಎಲ್ಲ ಅಲ್ಲೇ ನಡೆದೋಗೋದು. ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ಬರ್ತಿದ್ದೆ ಅಷ್ಟೇ. ರಾತ್ರಿ ಊಟ ಅಷ್ಟೇ ಮನೆಯಲ್ಲಿ ಬಿಟ್ಟರೆ, ಬೆಳಿಗ್ಗೆ ಅಲ್ಲಿ ಹೋದರೆ ಶೂಟಿಂಗ್ ಇಲ್ಲದಾದರೆ ನಮ್ಮ ಊಟ ತಿಂಡಿ ಎಲ್ಲ ಸರ್ ಮನೆಯಲ್ಲೇ ಆಗಿಬಿಡೋದು. ಒಂದು ರೀತಿ ಬದುಕನ್ನು ಕಟ್ಟಿಕೊಟ್ಟವರು ಅಂದರೆ, ನಾವೇನಾದ್ರು ಜೀವನದಲ್ಲಿ ಏನೋ ಪಡ್ಕೊಂಡಿದ್ದೀವಿ, ಏನೋ ಸಾಧಿಸಿದ್ದೀವಿ ಅಂದರೆ ಅದಕ್ಕೆ ಕಾರಣ ಪಿ ಶೇಷಾದ್ರಿ ಸರ್ ಮತ್ತು ಅನುಪಮ ಶೇಷಾದ್ರಿ ಮೇಡಮ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಆ ಒಂದು ಪುಣ್ಯ ಅಂತ ಹೇಳ್ಬೋದು. ಅಲ್ಲಿಂದ ನನ್ನ ಜರ್ನಿ TN ಸೀತಾರಾಮ್ ಸರ್ ಕಂಪ್ನಿ ಕಡೆ ತಿರುಗಿತು. ನೀವು ಶೇಷಾದ್ರಿ ಅವರು TN ಸೀತಾರಾಮ್ ಅವ್ರಿಗೆ ಜೊತೆ ಸೇರಿ ಕೆಲಸ ಮಾಡಿದವರು, ಅದೆಲ್ಲ ಒಂದು ಅವ್ರ ದಿಗ್ಗಜರು ಅವ್ರು ಮಾಡಿದರು. ಆದರೆ ನೀವು TN ಸೀತಾರಾಮ್ ಅವ್ರ ಕಣ್ಣಿಗೆ ಹೆಂಗೆ ಬಿದ್ರಿ ಮತ್ತು ಅವರ ಗರಡಿಗೆ ಹೇಗೆ ಸೇರಿದ್ರಿ? ನಾನು ಮೌನರಾಗ ಧಾರಾವಾಹಿ ಸಂಚಿಕ ನಿರ್ದೇಶನ ಕೆಲಸ ಮಾಡಿದೆ. ಅಲ್ಲಿ ಪಕ್ಕದ ಸೆಟ್ಟಲ್ಲೇ ರವಿಕಿರಣ್ ಎಸ್ಟೇಟ್ ಪಕ್ಕದ ಸೆಟ್ಟಲ್ಲಿ ಮುಕ್ತ ಧಾರಾವಾಹಿಯ ಶೂಟಿಂಗ್ ನಡೀತಿತ್ತು ಅವಾಗ. ನನಗೆ ಹೆಚ್ಚು ಪರಿಚಯ ಇಲ್ಲ, ಆ ತಂಡದಲ್ಲಿ ಯಾರು ಪರಿಚಯ ಇಲ್ಲ. ಸೀತಾರಾಮ್ ಸರ್ ಹೆಸರು ಕೇಳಿದೆ, ಅಂದರೆ ಯಾರು ಕೇಳಿರಲಿಲ್ಲ. ನಾವೆಲ್ಲ ಫ್ಯಾನ್ಸೇ, ಮಾಯಾಮೃಗ ಎಲ್ಲ ನೋಡಿ. ಸೊ ಇದ್ದಿದ್ದಕ್ಕೆ ಮೌನರಾಗ ಧಾರಾವಾಹಿ ಮುಗಿದಿತ್ತು. ನನ್ನ ಮದುವೆ ಕೂಡ ಆಗಿತ್ತು, ಕಮಿಟ್ಮೆಂಟ್ಗಳು ಜಾಸ್ತಿ ಇತ್ತು, ಹೆಂಡತಿ ಗರ್ಭಿಣಿ ಆಗಿದ್ಲು. ಆ ಮೂಮೆಂಟಲ್ಲಿ ಯಾವುದೇ ಕೆಲಸ ಕಾರ್ಯ ಇರಲಿಲ್ಲ. 6 ತಿಂಗಳು ಏನೂ ಕೆಲಸ ಇಲ್ಲದೆ ನಾನು ಮನೇಲಿ ಕೂತಿದ್ದೆ. ಆವಾಗ ಒಂದು ರೀತಿ ಭಯದ ವಾತಾವರಣ ಆಯಿತು. ಹೆಂಗಪ್ಪ, ಯಾವುದೂ ಕೆಲಸಗಳಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನನಗೆ ಶ್ರೀನಾಥ್ ಹಾಲ್ನಾಯಕ್ನಳ್ಳಿ ಅವ್ರು ಕಾಲ್ ಮಾಡಿದರು. ಈ ರೀತಿ ಮುಕ್ತ ಧಾರಾವಾಹಿ ಅಂತ ಶುರು ಆಗ್ತಿದೆ ಸೀತಾರಾಮ್ ಸರ್ದು, ನೀವು ಕೆಲಸ ಮಾಡ್ತೀರಾ, ಒಂದು ಸಲ ಭೇಟಿಯಾಗಿ ಆಫೀಸಲ್ಲಿ ಅಂತ. ಸರಿ, ನನಗೆ ಹೆಂಗೆ ಒಪ್ಕೊಳ್ಳೋದು, ಅವರು ಸೀತಾರಾಮ್ ಸರ್ ಹೆಂಗೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅಂದರೆ ಏನಾದ್ರು ತಪ್ಪುಗಳಾದ ಹೆಂಗೆ ಬೈತಾರೆ, ಹಿಂಗೆ ತುಂಬ ಸ್ಟ್ರಿಕ್ಟು, ಹಾಗೆ ಹೀಗೆ ಅಂತ. ನಾನು ಇಲ್ಲಿ ಕಂಫರ್ಟಬಲ್ ಆಗಿದ್ದೆ. ಸೊ ಹೆಂಗೆ ಅಲ್ಲಿಗೆ ಹೋಗಿ ಕೆಲಸ ಮಾಡ್ತೀನಿ, ಸಾಧ್ಯನಾ ನನ್ನ ಕೈಲಿ ಅಂತ ಒಂದು ಭಯ ಶುರು ಆಯಿತು. ಹೋಗ್ಲೋ ಬೇಡವೋ ಅಂತ. ಯಾಕಂದರೆ ಇಲ್ಲಿ ನಾನು ಅಡ್ಜಸ್ಟ್ ಆಗ್ಬಿಟ್ಟಿದ್ದೆ ಶೇಷಾದ್ರಿ ಸರ್ ಹತ್ರ ಒಂದು ರೀತಿ. ಹೆಂಗೆ, ಬಟ್ ಕೆಲಸದ ಅನಿವಾರ್ಯತಂತೂ ತುಂಬ ಆಯಿತು ನನಗೆ. ಸೊ ಹೆಂಗೆ, ಹೋಗ್ಲೋ ಬೇಡವೋ ಅಂತ. ಸರಿ, ನಾನು ಹೋಗಿ ಭೇಟಿ ಆದೆ ಅವ್ರನ್ನ. ಸರಿ, ಈ ರೀತಿ ಸಂಚಿಕೆ ನಿರ್ದೇಶಕ ಕೆಲಸ ಇದೆ, ತಿಂಗಳ ಸಂಬಳ 30,000 ರೂಪಾಯಿ ಕೊಡ್ತೀನಿ. ನನಗೆ 30,000 ರೂಪಾಯ, ನನಗೇನಿದು 30,000 ರೂಪಾಯಿ ದೊಡ್ಡ ಅಮೌಂಟ್ ಅಂತ ಅನ್ನಿಸ್ತದೆ. 30,000 ರೂಪಾಯಿ ಜೊತೆ ಕೆಲಸ. ಸರಿ ಸರ್, ನನಗೆ ಒಂದಿನ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ.
ಶೇಷಾದ್ರಿ ಸರ್ ಹತ್ರ ಹೋಗಿ ಈ ರೀತಿ ಅಪರ್ಚುನಿಟಿ ಸಿಕ್ಕಿದೆ ಸರ್, ಏನು ಮಾಡಲಿ? ಸರಿ, ನೀನು ಹೋಗಿ ಮಾಡು, ಇಲ್ಲಿ ಹೆಂಗೂ ಯಾವುದು ಪ್ರಾಜೆಕ್ಟ್ಗಳು ನಾವು ಮಾಡ್ತಾಯಿಲ್ಲ, ಬಂದಾಗ ಬೇಕಾದ್ರೆ ಬಾ, ಸದ್ಯಕ್ಕೆ ಹೋಗಿ ನೀನು ಅಲ್ಲಿ ಮಾಡು, ತೊಂದರೆ ಇಲ್ಲ ಅಂತ. ಸರಿ, ಬೇರೆಯವರೆಲ್ಲ ವಿಚಾರಿಸ್ದೆ, ಕಷ್ಟ ಕಣೋ, ಅಲ್ಲಿ ಎಲ್ಲ ಪ್ರಿಪೇರ್ ಆಗಿರ್ಬೇಕು ನೀನು, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಸರಿ, ನನಗೆ ಕೆಲಸದ ಅನಿವಾರ್ಯ ಆಯಿತು. ಸರಿ ಆಯಿತು, ಮಾಡೇ ಬಿಡೋಣ ಅಂತ. ಇದು ಆಯಿತು ಸರ್, ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಜರ್ನಿ ಶುರು ಆಯಿತು. ಬಟ್ ಏನು ಒಂದು ಕೇಳ್ಪಟ್ಟಿದ್ದೆ, ಏನು ಒಂದು ಭಯ ಆಯಿತು. ಆ ಒಂದು ಭಯ ಅಲ್ಲಿ ಹೋಗಿ ಕೆಲಸ ಮಾಡಿದ್ಮೇಲೆ ನನಗೆ ಆ ಅನುಭವ ಬಂದಿಲ್ಲ. ಅಲ್ಲಿ ಹೋದ್ಮೇಲೆ ಒಂದು ವಿಶೇಷವಾದ ಬೇರೆ ರೀತಿಯ ಅನುಭವ, ಇಲ್ಲೊಂದು ರೀತಿ ಅನುಭವ, ಅಲ್ಲೊಂದು ರೀತಿ ಅನುಭವ. ಒಂದು ರೀತಿ ಅವರು ಒಂದು ಯೂನಿವರ್ಸಿಟಿ ಅಂತಲೇ ಹೇಳ್ಬೋದು. ಯಾವ ವಿಷಯನೂ ಗೊತ್ತಿಲ್ಲ ಅಂತ ಇಲ್ಲ, ಅವ್ರ ಧಾರಾವಾಹಿ ಎಲ್ಲ ವಿಷಯನೂ ಕವರ್ ಮಾಡೋದು. ಕಾನೂನು ಇರ್ಬೋದು, ವೈದ್ಯಕೀಯ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ನೀವು ಯಾವುದೇ ವಿಷಯಗಳಲ್ಲಿ ಎಲ್ಲನೂ ಆ ಧಾರಾವಾಹಿ ಒಂದು ರೀತಿ ಕವರ್ ಮಾಡ್ಕೊಂಡು ಬರೋದು. ಒಂದು ರೀತಿ ಒಂದು ಎಲ್ಲ ವಿಷಯದಲ್ಲೂ ಒಂದು ನಾಲೆಡ್ಜಬಲ್, ಹೊಸ ಒಂದು ವಿಷಯಗಳ ಕಲಿಯೋಕ್ಕೆ ಅಲ್ಲಿ ಅವಕಾಶ ಸಿಕ್ತು. ಜೊತೆಗೆ ಇನ್ನೂ ಹೆಚ್ಚು ಇಂಟೆನ್ಸ್ ಆಗಿ ಹೇಗೆ ಭಾವನೆಗಳನ್ನ ತೋರಿಸೋದು, ಒಬ್ಬ ನಟ ನಟಿಯರ ಕೈಲಿ ಯಾವ ರೀತಿ ಆ್ಯಕ್ಟಿಂಗನ್ನು ತೆಗೆಸ್ಬೋದು, ಇಂಟೆನ್ಸ್ ಆ್ಯಕ್ಟಿಂಗ್ ಅಂತ ಏನು ಹೇಳ್ತೀವಿ ಅನಿಸಿದ್ರೆ, ಎರಡು ಥರದ್ದು ಆ್ಯಕ್ಟಿಂಗ್ ಇರುತ್ತೆ. ಸುಮ್ಮನೆ ಹೇಳ್ಕೊಂಡು ಹೋಗೋದು, ಇಂಟೆನ್ಸ್ ಆ್ಯಕ್ಟಿಂಗ್ ಅನ್ನೋದು ಈಗ ಕಾಣ್ತಾ ಇಲ್ಲ. ಆ ಇಂಟೆನ್ಸ್ ಆ್ಯಕ್ಟಿಂಗು, ಒಂದು ಇಂಟೆನ್ಸ್ ಆದ ಸೀನು, ಒಂದು ಗಂಭೀರವಾದ ಸೀನು ಅಥವಾ ಯಾವುದೇ ಇರಲಿ, ಹಾಸ್ಯ ಇರಲಿ, ಅದನ್ನು ನಂಬಿಸೋ ಅಂಥದ್ದು, ಸಹಜವಾಗಿ ಹೇಗೆ ಆ್ಯಕ್ಟ್ ಮಾಡೋದು. ಒಂದು ಯಾವುದೋ ಒಂದು ದುಃಖದ ಸಂದರ್ಭದಲ್ಲಿ ವಿಷಯ ಹೇಳ್ತೀರಂದರೆ ಅದು ಮನಸ್ಸನ್ನು ಮುಟ್ಟಬೇಕು, ಮನಸ್ಸನ್ನು ತಾಗಬೇಕು. ಆ ಪಾತ್ರಗಳು ಕಣ್ಣೀರು ಹಾಕ್ತಿದ್ರೆ ನೋಡೋರು ಕೂಡ ಕಣ್ಣು ತುಂಬಬೇಕು. ಈ ರೀತಿ ಒಂದು ತುಂಬ ಇಂಟೆನ್ಸ್ ಆದ ಒಂದು ಆ್ಯಕ್ಟಿಂಗು, ಆ ಒಂದು ಕೆಲಸ, ಅದನ್ನು ನಾನು ಅಲ್ಲಿ ತುಂಬ ಅದಕ್ಕೆ ಕಲಿಯೋಕ್ಕೆ ಅವಕಾಶ ಸಿಕ್ತು ನನಗೆ. ಒಂದು ರೀತಿ ಅವರು ಕೂಡ ಬಿಗಿನಿಂಗಲ್ಲಿ ಅವ್ರಿಗೆ ನಂಬಿಕೆ ಇರಲಿಲ್ಲ, ಅಂದರೆ ಈ ಹುಡುಗ ಹೆಂಗೆ ಮಾಡ್ತಾನೋ ಹಾಗೆ ಹೀಗೆ ಅಂತ ಅವ್ರು ಬಂದು ಅಬ್ಸರ್ವ್ ಮಾಡ್ತಿದ್ರು. ಆಮೇಲೆ ಕೆಲವು ಸೀನ್ಗಳು ಮಾಡಿದಾಗ ಅವರು ತುಂಬ ಫೋನ್ ಮಾಡಿ ಹೊಗಳಿದೆ, ವಿನೋದ್ ಇವತ್ತು ತುಂಬ ಚೆನ್ನಾಗಿತ್ತು ಸೀನು, ಆ ಸೀನ್ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಮಾಡ್ಕೊಂಡು ಹೋಗಿ ಹೀಗೆ ಅಂತ. ಕೆಲವು ಸಲ ಸೀನ್ಗಳು ಚೆನ್ನಾಗಾಗದೇ ಇದ್ದಾಗ ಬೈದಿದ್ದಿದೆ. ಏನು ಅಂದರೆ ಅವ್ರು ಬೈಯೋ ರೀತಿಯೇ ಒಂಥರ ವಿಚಿತ್ರ, ಯಾವುದು ನೇರವಾಗಿ ಬೈತಿರಲಿಲ್ಲ. ಅಂದರೆ ಈ ಸೀನ್ ಹೀಗಾಗಬೇಕಿತ್ತು, ಅವ್ರು ನೋಡಿ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆ ನಟರ ನಾನು ಆ್ಯಕ್ಟ್ ಮಾಡಿಸಿದ್ದೆ, ಅವರು ನನಗೆ ಬೈಬೇಕಿತ್ತು, ನನ್ನನ್ನು ಬೈತಿರಲಿಲ್ಲ ಅವರು, ಬೇರೆಯವ್ರನ್ನೆಲ್ಲ ಬೈತಾಯಿದ್ರು. ನಿಮ್ಮ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ. ಓಕೆ, ನನ್ನ ಕುಟುಂಬ ಶ್ರೀಮತಿ ಗೀತಾ, ನಮ್ಮ ಮೌನರಾಗ ಅಂತ ಧಾರಾವಾಹಿ ಸಂಚಿಕೆ ನಿರ್ದೇಶಕನಾಗಿದ್ದಾಗ ಅವರು ಅಲ್ಲಿ ನಟಿಯಾಗಿ ಕೆಲಸ ಮಾಡಿದರು. ಅವ್ರ ಪಾತ್ರ ಒಂದು ಸಣ್ಣ ಪಾತ್ರ, ಒಂದು 8-10 ಸಂಚಿಕೆ, ಒಂದು 20 ಸಂಚಿಕೆ ಬಂದು ಹೋಗ್ಬಿಡುತ್ತೆ. ಅಲ್ಲಿ ಅಭಿನಯಿಸಿದ್ರು ಅವರು. ಅಲ್ಲಿ ಅವ್ರ ಅಭಿನಯ ಮುಗಿದ್ಮೇಲೆ ಅವರು ನಮ್ಮ ಪರಿಚಯ ಇರಲಿಲ್ಲ. ಆಕಸ್ಮಿಕ ಒಂದು ಸಲ ನಾನೆಲ್ಲೋ ನಮ್ಮ ರೈಟ್ರು ಪ್ರಹ್ಲಾದ್ ಅಂತ ಇದ್ದರು ರಾಜಾಜಿನಗರಲ್ಲಿ, ಅವ್ರನ್ನ ಭೇಟಿ ಮಾಡ್ಕೊಂಡು ವಾಪಸ್ ಬರುವಾಗ ರಸ್ತೆಯಲ್ಲಿ ಮತ್ತೆ ಅವ್ರು ಭೇಟಿ ಆದರು. ಅಲ್ಲಿಂದ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿ ಅಲ್ಲಿಂದ ನಮ್ಮ ಪ್ರೇಮ ಕಥೆ ಶುರು ಆಯಿತು. 2 ವರ್ಷಗಳ ನಂತರ ನಾವು ಮದುವೆ ಆದ್ವಿ. ಗೀತಾ 3 ಜನ ಮಕ್ಕಳಿದ್ದಾರೆ. ದೊಡ್ಡವನು ಶ್ರೀಹರಿ 10ನೇ ತರಗತಿ ಓದ್ತಿದ್ದಾನೆ, ಎರಡನೇವನು ಯದುನಂದನ್ 5ನೇ ತರಗತಿ. ಮಗಳೊಬ್ಬಳಿದ್ದಾಳೆ, ಆರ್ತಿಗೊಬ್ಬಳು ಮಗಳು ಬೇಕು ಅಂತ ಮಗಳೊಬ್ಬಳಿದ್ದಾಳೆ, ಅವಳು 1ನೇ ತರಗತಿ ಓದ್ತಾ ಇದ್ದಾಳೆ. ಸುಖವಾದ ಸಂಸಾರ. ಚಂದ್ರ ಲೇಔಟಲ್ಲಿದ್ದೀನಿ. ಚಂದ್ರ ಲೇಔಟಲ್ಲಿ ನನ್ನದೇ ಆದ ಒಂದು ಪುಟ್ಟ ಸ್ವಂತ ಮನೆ ಕಟ್ಕೊಂಡು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ.